ಗಡೀಪಾರು ಲಿಸ್ಟ್ನಲ್ಲಿ ಆ ಭಾಗದ ಅರುಣ್ ಕುಮಾರ್ ಪುತ್ತಿಲ ಪರಿವಾರದ ಏನು ಪರಮೋಚ್ಚ ನಾಯಕ ಅಂತ ಕರೆಸಿಕೊಳ್ಳುವ ಅರುಣ್ ಕುಮಾರ್ ಪುತ್ತಿಲ, ಇನ್ನು ಮಹೇಶ್ ಶೆಟ್ಟಿ ತಿಮರೋಡಿ ಸೌಜನ್ಯ ಪ್ರಕರಣದಲ್ಲಿ ಹೋರಾಟದಲ್ಲಿ ಕಾಣಿಸಿಕೊಂಡಂತಹ ಒಂದು ವ್ಯಕ್ತಿಯ ಹೆಸರು ಕೂಡ ಇತ್ತು. ಅವರೆಲ್ಲ ಈಗ ನಿರಾಳ. ಮೊನ್ನೆ ರಾಜೀನಾಮೆ ಮಾತಾಡಿದಂತಹ ಕೈ ನಾಯಕರು ಈಗೇನು ಮಾಡ್ತಾರೆ? ಶಾಹುಲ್ ಹಮೀದ್, ಅಶ್ರಫ್ ಮತ್ತೆ ಬಂಡಾಯ ಹೇಳ್ತಾರ. ಸರ್ಕಾರ ಭರವಸೆ ಕೊಟ್ಟಂತೆ ನಡೀತಾ ಇಲ್ಲ ಎನ್ನುವಂಥ ಕೂಗು ಕೂಡ ಕೇಳಿಬರ್ತಾ ಇದೆ. ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಿದಂತಹ ಗಡೀಪಾರು ಪ್ರಕ್ರಿಯೆ ನೋಡಿ. ಮಂಗಳೂರು ಭಾಗದಲ್ಲಿ ಕೋಮು ಗಲಭೆಗಳಂತಹ ದೊಡ್ಡ ದೊಡ್ಡ ಗಲಾಟೆಗಳು ನಡೆಯುವಂತಹ ಸಂದರ್ಭದಲ್ಲಿ ಅಲ್ಲಿನ ಕಾಂಗ್ರೆಸ್ನ ಸ್ಥಳೀಯ ನಾಯಕರು ರಾಜೀನಾಮೆ ಪ್ರಕ್ರಿಯೆಯನ್ನು ಶುರು ಮಾಡ್ತಾರೆ. ರಾಜೀನಾಮೆಯನ್ನು ಕೊಡ್ತಾರೆ. ನಾನು ಇನ್ನು ಮುಂದೆ ಪಕ್ಷದಲ್ಲಿ ಯಾವುದೇ ತರಹದ ಸದಸ್ಯತ್ವದಲ್ಲೂ ಕೂಡ ಇರೋದಿಲ್ಲ ಎನ್ನುವಂತಹ ನಿರ್ಧಾರಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ಸರ್ಕಾರ ಅದಕ್ಕೆ ಸ್ಪಂದನೆ ಕೊಟ್ಟು ಅವರ ಬೇಡಿಕೆ ಮತ್ತು ಡಿಮ್ಯಾಂಡನ್ನು ಪೂರೈಸೋದಕ್ಕೆ ಮುಂದಾಗುತ್ತೆ. ರಾಜ್ಯದಲ್ಲಿ ಒಂದು ಸಮುದಾಯವನ್ನು ಗುರಿಯಾಗಿಸಿಕೊಂಡು ಆ ಸಮುದಾಯಕ್ಕೆ ನ್ಯಾಯ ಕೊಡೋದಕ್ಕೆ ವಿಳಂಬ ಮಾಡಲಾಗ್ತಾ ಇದೆ. ಜೊತೆಗೆ ಮುಸ್ಲಿಂ ಸಮುದಾಯದ ವ್ಯಕ್ತಿಗಳು ಕೊಲೆಯಾದಾಗ ಸರ್ಕಾರ ಸ್ಪಂದಿಸೋದಿಲ್ಲ, ಸಂಬಂಧಪಟ್ಟಂಥ ಆರೋಪಿಗಳನ್ನು ಇನ್ಸ್ಟಂಟ್ ಆಗಿ ಅರೆಸ್ಟ್ ಮಾಡೋದಿಲ್ಲ. ಯಾಕೆ ಈ ವಿಳಂಬ ಧೋರಣೆ ಎನ್ನುವಂಥ ಪ್ರಶ್ನೆಯನ್ನು ಮುಂದಿಟ್ಟುಕೊಂಡು ಅಲ್ಲಿ ರಾಜೀನಾಮೆ ಪರ್ವ ಶುರುವಾಯಿತು. ತಕ್ಷಣ ರಾಜ್ಯ ಗೃಹ ಇಲಾಖೆ ಹಾಗಾದರೆ ಕರಾವಳಿಯಲ್ಲಿ ಗಡೀಪಾರು ಪ್ರಕ್ರಿಯೆ ಕ್ಯಾನ್ಸಲ್ ಆಯ್ತಾ? ಯಾವ ಗಡಿನೂ ಇಲ್ಲ, ಯಾವ ಪಾರು ಇಲ್ಲ. ಈವರೆಗೂ ಯಾರೊಬ್ಬರ ಗಡೀಪಾರು ಆಗಿಲ್ಲ. ಒಂದು ಕಡೆ ಸುಹಾಸಿನಿ ಶೆಟ್ಟಿ ಕೊಲೆ ಕೇಸ್ನಲ್ಲಿ ಎನ್ಐಎ ತನಿಖೆ ಚುರುಕುಗೊಂಡಿದೆ. ಆ ಕೊಲೆ ಕೇಸ್ನ ಮಾತ್ರ ಎನ್ಐಎ ತನಿಖೆ ಕೊಟ್ಟಿದ್ದಾರೆ. ಆದರೆ ಅಶ್ರಫ್ ಕೊಲೆ ಏನಾಯಿತು? ಇನ್ನೊಂದು ಕಡೆ ಕೋಮು ಗಲಭೆ ನಿಗ್ರಹ ಮಾಡೋದಕ್ಕೋಸ್ಕರ ಟಾಸ್ಕ್ ಫೋರ್ಸ್ ಅನ್ನು ರಚನೆ ಮಾಡಿದ ಸರ್ಕಾರ. ಹೀಗಾಗಿ ಗಡೀಪಾರು ಪ್ರಕ್ರಿಯೆ ಮೊಟಕು ಮಾಡ್ತಾ ಸರ್ಕಾರ ಎಲ್ಲಿಗೆ ಬಂತು? ಗಡೀಪಾರು ಪ್ರಾಸೆಸ್, ಗಡೀಪಾರು ಪ್ರಕ್ರಿಯೆ ವಿಚಾರದಲ್ಲಿ ಯಾವುದೇ ಕ್ರಮಗಳಾಗಿಲ್ಲ. ಅರುಣ್ ಕುಮಾರ್ ಪುತ್ತಿಲ, ಮಹೇಶ್ ಶೆಟ್ಟಿ ತಿಮರೋಡಿಗೆ ನಿರಾಳ. ಮೊನ್ನೆ ರಾಜೀನಾಮೆ ಮಾತಾಡಿದ ಕೈ ನಾಯಕರು ಈಗೇನ್ ಮಾಡ್ತಾರೆ? ಮೊನ್ನೆ ರಾಜೀನಾಮೆ ಕೊಟ್ರಲ್ಲ, ಸಾಕಷ್ಟು ಬೇಡಿಕೆ ಇಟ್ರಲ್ಲ, ಈಗೇನ್ ಮಾಡ್ತಾರೆ? ಶಾಹುಲ್ ಹಮೀದ್, ಅಶ್ರಫ್ ಮತ್ತೆ ಬಂಡಾಯ ಹೇಳ್ತಾರ. ಶಾಹುಲ್ ಹಮೀದ್ ಅಲ್ಲಿನ ಅಲ್ಪಸಂಖ್ಯಾತ ವಿಭಾಗದ ಉಪಾಧ್ಯಕ್ಷರು ಮತ್ತು ಅಶ್ರಫ್ ಎಕ್ಸ್ ಮೇಯರ್ ಆಗಿದ್ದವರು. ಸರ್ಕಾರ ಭರವಸೆ ಕೊಟ್ಟಂತೆ ನಡೀತಾ ಇಲ್ಲ ಅಂತ ಹೇಳಿ ಆರೋಪಗಳು ಕೇಳಿ ಬರ್ತಾ ಇದೆ. ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿದ ಗಡೀಪಾರು ಪ್ರಕ್ರಿಯೆ. ಡ್ಯಾಮೇಜ್ ಕಂಟ್ರೋಲ್ಗೆ ಹೋಗಿ ಲಾಕ್ ಆಯ್ತಾ ಸರ್ಕಾರ? ಸಾಮೂಹಿಕ ಮುಸ್ಲಿಂ ನಾಯಕರ ರಾಜೀನಾಮೆ ಪರ್ವ ಶುರುವಾದಾಗ ಕಾಂಗ್ರೆಸ್ ಎಚ್ಚೆತ್ತುಕೊಳ್ಳುತ್ತೆ. ತಕ್ಷಣಕ್ಕೆ ಒಂದು ತಂಡ ಮಂಗಳೂರು ಕಡೆಗೆ ಹೋಗುತ್ತೆ. ನಾವು ಈ ಭಾಗದ ಅತ್ಯಂತ ಅಪಾಯಕಾರಿ ವ್ಯಕ್ತಿಗಳ ಮತ್ತು ಕ್ರಿಮಿನಲ್ ಹಿನ್ನೆಲೆ ಇರುವಂತಹ ವ್ಯಕ್ತಿಗಳನ್ನ ಪಟ್ಟಿ ಮಾಡಿ ಗಡೀಪಾರು ಮಾಡ್ತೀವಿ ಎನ್ನುವಂತಹ ಒಂದು ನಿರ್ಧಾರವನ್ನು ತೆಗೆದುಕೊಳ್ತು. ಪೊಲೀಸ್ ಇಲಾಖೆಯ ಮುಖೇನವಾಗಿ ಅಂತಹ ವ್ಯಕ್ತಿಗಳಿಗೆ ನೋಟಿಸ್ ಅನ್ನು ಜಾರಿ ಮಾಡ್ತು. 1 ವಾರದ ಒಳಗಾಗಿ ನೀವು ಹಾಜರಾಗಬೇಕು, ನಿಮ್ಮನ್ನು ಯಾಕೆ ಗಡೀಪಾರು ಮಾಡಬಾರ್ದು, ನೀವೇ ಅದಕ್ಕೊಂದು ಕ್ಲಾರಿಟಿ ಕೊಡಬೇಕು ಅನ್ನುವಂಥ ಒಂದು ನೋಟಿಸ್. ಅದಾದ ನಂತರ ಆ ಒಂದು ಗಡೀಪಾರಿನ ಪ್ರಾಸೆಸ್ ಎಲ್ಲಿಗೆ ನಿಂತಿದೆ? ಯಾರನ್ನ ಮಂಗ ಮಾಡೋದಕ್ಕೋಸ್ಕರ ಈ ತರಹದೊಂದು ನಿರ್ಧಾರವನ್ನು ತೆಗೆದುಕೊಂಡ್ರಿ? ಒಂದು ಕಡೆ ರಾಜೀನಾಮಾ ಪರ್ವವನ್ನು ನಿಲ್ಲಿಸಬೇಕು ಅಥವಾ ಅವರ ಮನಸ್ಸನ್ನು ಡೈವರ್ಟ್ ಮಾಡಬೇಕು ಅಂತ ಹೇಳಿ ಈ ತರಹದ್ದೊಂದು ನಿರ್ಧಾರ ಸರ್ಕಾರ ಮಾಡ್ತಾ ಇದ್ದಕ್ಕಿದ್ದ ಹಾಗೆ ಅಲ್ಲಿನ ಕಮಿಷನರ್ ಅನ್ನು ಎತ್ತಂಗಡಿ ಮಾಡುತ್ತೆ, ಅಲ್ಲಿಗೆ ಬೇರೊಬ್ಬ ಅಧಿಕಾರಿಯನ್ನ ನೇಮಕ ಮಾಡುತ್ತೆ. ಈ ಎಲ್ಲ ಪ್ರಕ್ರಿಯೆ ನಡೆದಿದ್ದು ಡ್ಯಾಮೇಜ್ ಕಂಟ್ರೋಲ್ಗೋಸ್ಕರನ? ಈ ಅರ್ಥದಲ್ಲೂ ಕೂಡ ಚರ್ಚೆಗಳು ಶುರುವಾಗಿದೆ. ಒಟ್ಟಾರೆ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿ ಸರ್ಕಾರ ಎಡವಟ್ಟಿಗೆ ಸಿಕ್ಕಿ ಹಾಕಿಕೊಳ್ತಾ ಕರಾವಳಿಯಲ್ಲಿ ಯಾವಾಗ ಗಡೀಪಾರು ಪ್ರಕ್ರಿಯೆ ಶುರುವಾಗುತ್ತೆ ಎನ್ನುವಂತಹದನ್ನ ಜನ ಕಾಯ್ತಾ ಇದ್ದಾರೆ. ಆದರೆ ಈವರೆಗೂ ಕೂಡ ಗಡೀಪಾರಿನಲ್ಲಿ ಯಾವೊಬ್ಬ ಕ್ರಿಮಿನಲ್ ಹಿನ್ನೆಲೆ ಇರತಕ್ಕಂತಹ ವ್ಯಕ್ತಿಯನ್ನೂ ಕೂಡ ಆ ಜಿಲ್ಲೆಯಿಂದ ಹೊರ ಜಿಲ್ಲೆಗೆ ಗಡೀಪಾರು ಮಾಡಿಲ್ಲ. ಹಾಗಾದ್ರೆ ನೀವು ಯಾಕೆ ಗಡೀಪಾರಿನ ನಿರ್ಧಾರವನ್ನು ತೆಗೆದುಕೊಂಡ್ರಿ? ಜೊತೆಗೆ ಯಾಕೆ ಅದನ್ನು ಮೊಟಕು ಮಾಡಿದ್ದೀರಿ? ಒಂದು ಕಡೆ ಸುಹಾಸಿನಿ ಶೆಟ್ಟಿ ರೌಡಿ ಶೀಟರ್ ಹತ್ಯೆಯಾದ ನಂತರ ಆ ಸುಹಾಸಿನಿ ಶೆಟ್ಟಿಯ ತನಿಖೆಯನ್ನು ಎನ್ಐಗೆ ವಹಿಸಬೇಕು ಅಂತ ಹೇಳಿ ಸಾಕಷ್ಟು ಹಿಂದೂ ಪರ ಸಂಘಟನೆಗಳು ಪ್ರತಿಭಟನೆ ಮಾಡಿದಾಗ ಅದರಂತೆ ಈಗ ಕೇಂದ್ರ ಸರ್ಕಾರದ ಅಧೀನದ ಎನ್ಐಎ ತನಿಖಾ ಸಂಸ್ಥೆ ಈಗ ಸುಹಾಸಿನಿ ಶೆಟ್ಟಿಯ ತನಿಖೆಯನ್ನು ಮುಂದುವರಿಸ್ತಾ ಇದೆ. ಸುಹಾಸಿನಿ ಶೆಟ್ಟಿ ಹೇಗೆ ಕೊಲೆಯಾದ್ರು ಅದರಂತೆಯೇ ಅಶ್ರಫ್ ಕೂಡ ಕೊಲೆಯಾದ್ರು, ಅದರಂತೆಯೇ ಅಬ್ದುಲ್ ರಹೀಂ ಕೂಡ ಕೊಲೆಯಾದ್ರು. ಯಾಕೆ ಈ ಕೊಲೆ ಪ್ರಕರಣಗಳನ್ನು ಎನ್ಐಗೆ ನೀವು ವಹಿಸ್ತಾ ಇಲ್ಲ? ಯಾಕೆ ಒಂದು ಸಮುದಾಯದ ಪರ ನಿಂತುಕೊಂಡಿದ್ದೀರಿ? ಯಾಕೆ ರಾಜ್ಯ ಸರ್ಕಾರ ಈ ಬಗ್ಗೆ ಉತ್ಸಾಹವನ್ನು ತೋರ್ತಾ ಇಲ್ಲ? ಸುಮ್ಮನೆ ಗೃಹ ಸಚಿವರು ಹೋಗ್ತಾರೆ, ಒಂದು ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅನ್ನು ಉದ್ಘಾಟನೆ ಮಾಡ್ತಾರೆ, ಅದಕ್ಕಂತ ಒಂದು ತಂಡ ರಚನೆ ಮಾಡ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಉದ್ರೇಕಕಾರಿ ಪ್ರಚೋದನಾತ್ಮಕವಾದ ಹೇಳಿಕೆಯನ್ನು ಕೊಡಬಾರದು ಅಂತ ಹೇಳಿ ಬಹಿರಂಗವಾಗಿ ಹೇಳ್ತಾರೆ. ಆದರೆ ಈವರೆಗೂ ಆ ತರಹದ್ದೊಂದು ವಿವಾದಾತ್ಮಕ ಹೇಳಿಕೆ ಕೊಟ್ಟವರ ವಿರುದ್ಧ ಕ್ರಮಗಳಾಗಿಲ್ಲ.
ಸುಮ್ಮನೆ ಫ್ರಿಜ್ಜಲ್ಲಿ ಇಡೋ ಮೀನ್ ಥರ ನೀವು ಯಾಕೆ ಒಂದು ತಂಡವನ್ನು ಸುಮ್ಮನೆ ಹಾಗೆ ಬಿಡ್ತೀರಿ? ಅವರೆಲ್ಲರೂ ಕೂಡ ನಿಸ್ಸಹಾಯಕರಂತಿರ್ತಾರೆ. ಅವರಿಗೆ ಆ್ಯಕ್ಷನ್ ತೆಗೆದುಕೊಳ್ಳುವಂತಹ ರೈಟ್ಸ್ಗಳನ್ನು ಕೊಡಬೇಕು. ಈವರೆಗೂ ನೀವು ಆಯೋಜನೆ ಮಾಡಿರ್ತಕ್ಕಂತಹ ಯಾವುದೇ ಕಾರ್ಯಕ್ರಮ ಪ್ರಾಯೋಗಿಕ ಅಲ್ಲ. ಮಂಗಳೂರಿನಲ್ಲಿ ಈ ಹಿಂದೆ ಸಾಕಷ್ಟು ವೈಲೆನ್ಸ್ ಸ್ಪೀಚ್ನಿಂದಾಗಿ ಕೋಮು ಗಲಭೆಗಳಾಗಿದ್ದಾವಲ್ಲ, ಅವರ ವಿರುದ್ಧ ಯಾಕೆ ಕ್ರಮ ಇಲ್ಲ? ಚಕ್ರವರ್ತಿ ಸೂಲಿಬೆಲೆಯ ವಿರುದ್ಧ ಅವರ ಪ್ರಕರಣಗಳು ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟಿದೆ ಅಂತ ಹೇಳಿ ನೀವೇ ಕೇಳುತ್ತೀರಿ, ಆದರೆ ಈವರೆಗೂ ಕ್ರಮ ಆಗಿಲ್ಲ. ಇದು ಜನ ಮಾತನಾಡ್ತಾ ಇರೋದು, ಕರಾವಳಿ ಭಾಗದ ಜನರ ಪ್ರಶ್ನೆ ಇದು. ನೀವೆಲ್ಲರೂ ದಿಖಾವಟ್ಟಿಗಾಗಿ ಏನು ಹೇಳ್ತಾರೆ ಅದನ್ನು ತೋರಿಕೆಗಾಗಿ ಕೆಲ ನಿರ್ಧಾರಗಳನ್ನು ತೆಗೆದುಕೊಳ್ತೀರಿ. ಅದು ಫ್ರಿಜ್ಜಲ್ಲಿ ಇಟ್ಟಿರ್ತಕ್ಕಂಥ ಮೀನಿನ ಹಾಗೆ, ಯಾವಾಗ ಅದನ್ನು ತೆಗೆದು ಸಾಂಬಾರು ಮಾಡ್ತೀರಿ ಅನ್ನೋದೇ ಗೊತ್ತಾಗಲ್ಲ ಅಂತ. ಸೊ ಹೀಗಾಗಿ ಗಡೀಪಾರು ಪ್ರಕ್ರಿಯೆ ಎಲ್ಲಿಗೆ ಬಂತು? ಎಷ್ಟು ಜನರನ್ನು ಗಡೀಪಾರು ಮಾಡಿದ್ದೀರಿ? ಆ ಪ್ರಾಸೆಸ್ ಎಲ್ಲಿಗೆ ನಿಂತಿದೆ? ಕರಾವಳಿಯ ಜನ ಕೇಳ್ತಾ ಇದ್ದಾರೆ. ನಾವು ನೆಮ್ಮದಿಯಿಂದ ನಿಟ್ಟುಸಿರು ಬಿಡಬೇಕು ಅಂತ ಹೇಳಿದ್ರೆ ಇಲ್ಲಿ ಪ್ರಚೋದನಾತ್ಮಕವಾಗಿ ಭಾಷಣ ಮಾಡುವ, ಸೋಷಿಯಲ್ ಮೀಡಿಯಾದಲ್ಲಿ ಮೆಸೇಜ್ಗಳನ್ನು ಹಂಚುವ ವ್ಯಕ್ತಿಗಳನ್ನು ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ ಕರಾವಳಿಗರು ಪೊಲೀಸ್ ಇಲಾಖೆ ಜೊತೆಗೆ ಸರ್ಕಾರವನ್ನು ಕೇಳಿಕೊಳ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.